ಹಾಯ್ ಫ್ರೆಂಡ್ಸ್, ಅತ್ಯಂತ ದುಃಖದ ಸಂಗತಿ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಭಾರತ ಸೋಲು ವಿಶ್ವಕಪ್ನಲ್ಲಿ ಕಂಟಿನ್ಯೂಯಸ್ T20 ವಿಶ್ವಕಪ್ನಲ್ಲಿ ಭಾರತ 12 T20 ಪಂದ್ಯ ಗೆದ್ದು 13ನೇ ಪಂದ್ಯ ದಕ್ಷಿಣ ಆಫ್ರಿಕಾ ವಿರುದ್ಧ ಸೋಲುತ್ತೆ. ದಕ್ಷಿಣ ಆಫ್ರಿಕಾದವರು 2024 T20 ವರ್ಲ್ಡ್ ಕಪ್ ಫೈನಲ್ ಸೇಡನ್ನು ತೀರಿಸ್ಕೊಂಡಿದ್ದಾರೆ ಅಂತ ಹೇಳಬೇಕು. ಭಾರತ ಎಡವಿದ್ದೆಲ್ಲಿ ಅನ್ನೋ ಪ್ರಶ್ನೆಗೆ ನಾನು ಉತ್ತರಿಸೋಕ್ಕೆ ಟ್ರೈ ಮಾಡ್ತೀನಿ. ಮೊದಲೇದು ಟಾಸ್ ಅಂತ ಹೇಳಬೇಕು. ಟಾಸ್ ಸೋತರೂ ಕೂಡ ಭಾರತದ ಬಾಲರ್ಗಳು ಎಂದಿನಂತೆ ಇವತ್ತು ಕೂಡ ಬುಮ್ರಾ ಆಗಲಿ, ಇನ್ನೊಬ್ಬರು ನಮ್ಮ ಇವರು ಒಳ್ಳೆ ಬಾಲಿಂಗ್ 20ಕ್ಕೆ 3 ವಿಕೆಟ್ ಹೋಗಿತ್ತು ಅವ್ರದ್ದು. ಬಟ್ ಏನಾಗಿದೆ, ಎಕ್ಸ್ಪೀರಿಯನ್ಸ್ ಇಲ್ಲಿ ವರ್ಕೌಟ್ ಆಯಿತು. ಮಿಲ್ಲರ್ ಅವರು, ಹರ್ಷದೀಪ್ ಅವರು ಕೂಡ 2 ವಿಕೆಟ್ ಹೋಗಿದ್ದಾರೆ. ನೋಡಿ, ಬುಮ್ರಾ ಅವರು 15 ರನ್, ಕೇವಲ 15 ರನ್ನು, 4 ಓವರಲ್ಲಿ 3 ವಿಕೆಟ್. ಹರ್ಷದೀಪ್ ಅವರು 4 ಓವರಲ್ಲಿ 28ಕ್ಕೆ 2 ವಿಕೆಟು. ಅವರು ಪರ್ಫೆಕ್ಟ್ ಆದ ಕೆಲಸ ಅವ್ರು ಮಾಡಿದ್ದಾರೆ. ಮಿಲ್ಲರ್ ಅವರು ತಮ್ಮ ಎಕ್ಸ್ಪೀರಿಯನ್ಸನ್ನು ಬಳಸಿ 62 ರನ್ ತೆಗೆದ್ರೆ, ಸ್ಟಬ್ಸು, ಬ್ರೇವಿಸ್ ಅವರು ಒಂದು 40-45 ರನ್ ಹೊಡಿತಾರೆ. ಹೀಗಾಗಿ ದಕ್ಷಿಣ ಆಫ್ರಿಕಾ ಸ್ಕೋರು ವಿಕೆಟ್ ಬಿದ್ದರೂ ಕೂಡ 187 ರನ್ ಹೊಡಿತಾರೆ. ನಮ್ಮ ಬಾಲರ್ಗಳು ಎಡವಿದ್ದಲ್ಲಿ ಆಲ್ರೌಂಡರ್ಸ್ಗಳು ಮುಖ್ಯವಾಗಿ ಹಾರ್ದಿಕ್ ಪಾಂಡ್ಯ 45 ಕೊಟ್ಟರು, ವರುಣ್ ಚಕ್ರವರ್ತಿ ದುಬಾರಿ ಆದರು 45 ಕೊಟ್ಟರು, ದುಬೆ ಅವರು ಕೂಡ ಇವತ್ತು ಅದು 2 ಓವರ್ಗೆ 30 ರನ್ ಕೊಟ್ಟಿದ್ರು, 1 ವಿಕೆಟ್ ಹೋಗಿದ್ರು. ಆಮೇಲೆ ವಾಷಿಂಗ್ಟನ್ ಸುಂದರ್ ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಅವ್ರಿಗೆ ಅರ್ಥ ಆಗಿಲ್ಲ. ಕೇವಲ 1 ಓವರಲ್ಲಿ 11 ರನ್ನು, ಬ್ಯಾಟಿಂಗಲ್ಲೂ 15 ಬಾಲ್ 15 ರನ್ನು, ಬ್ಯಾಟಿಂಗೂ ಆಡಲಿಲ್ಲ. ಆಮೇಲೆ ಭಾರತದ ಬ್ಯಾಟಿಂಗ್ ಬಗ್ಗೆ ಹೇಳಬೇಕಂದ್ರೆ, ಇಶಾನ್ ಕಿಶನ್ ಅವರು ಬೇಗನೆ ಮೊದಲೇ ಓವರಲ್ಲೇ ಔಟ್ ಆದರೆ, ಈಗ ಇಶಾನ್ ಕಿಶನ್ ಅವರು ಏನು ಮಾಡ್ತಿದ್ರು, ಅಭಿಷೇಕ್ ಶರ್ಮಾ ಔಟ್ ಆದಾಗ ಟೀಮನ್ನು ಲೀಡ್ ಮಾಡ್ಕೊಂಡು ಹೋಗ್ತಿದ್ರು. ಆ ಕೆಲಸ ಇವತ್ತು ಅಭಿಷೇಕ್ ಶರ್ಮಾ ಅವ್ರ ಕಡೆಯಿಂದ ಆಗಲಿಲ್ಲ. ತಿಲಕ್ ವರ್ಮಾ ಕೂಡ ಈ ಸರಣಿಯಲ್ಲಿ ಅವರು ಬಾಲ್ ಟು ಬಾಲ್ ರನ್ ಆಡಿದ್ದಾರೆ. ಹಾಗಾಗಿ ಅವರಿಂದ ಬ್ಯಾಟಿಂಗ್ ರನ್ ಬಂದಿಲ್ಲ. ಸೂರ್ಯ ಕೊನೆವರೆಗೂ ಇರಬೇಕಂತ ಸಿಂಗಲ್ ಆಡೋಕ್ಕೆ ಹೋದರು, ಅದು ವರ್ಕೌಟ್ ಆಗಲಿಲ್ಲ. ದಕ್ಷಿಣ ಆಫ್ರಿಕಾದವರು ಎನ್ಗಿಡಿ ಬಾಲಿಂಗಲ್ಲಿ ಸ್ಲೋ ಅಂತೇಳಿ ಪ್ರತಿ ಬಾಲ್ ಔಟ್ ಆಗ್ತಾನೆ ಅನ್ನೋ ಭಯದಲ್ಲಿ ಆಡ್ರು. ಆಮೇಲೆ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ಗಳು ಏನು ಮಾಡ್ರಿ ಅಂದರೆ, ಟಾರ್ಗೆಟನ್ನು ನೋಡಿಕೊಂಡು ಭಯದಲ್ಲಿ ಆಟ ಆಡ್ರು, ಫ್ರೀ ಮೈಂಡ್ ಆಡಲೇ ಇಲ್ಲ ಇವರು. ಹೀಗಾಗಿ ಭಾರತ ಸೋಲಿಗೆ ಇದೊಂದು ಸ್ಟಾರ್ಟಿಂಗಿಂದ ಪವರ್ ಪ್ಲೇಯಿಂದ ಹಿಡ್ಕೊಂಡು 1ನೇ ಓವರ್ 1ನೇ ಬಾಲ್ನಿಂದ ಹಿಡ್ಕೊಂಡು ಇವರು ಭಯ ಬಿಟ್ಟು ಆಡಲೇ ಇಲ್ಲ. ಅದು T20ಗೆ ವರ್ಕೌಟ್ ಆಗಲ್ಲ. T20 ಮ್ಯಾಚೇ ಬೇರೆ, ಭಯ ಬಿಟ್ಟು ಆಡಿದರೆ ಮಾತ್ರ ಗೆಲ್ತಾರೆ. ಹಾರ್ದಿಕ್ ಪಾಂಡ್ಯ ಅವರು ಕೊನೆಯದಾಗಿ ದುಬೆ ಅವರು ಸ್ವಲ್ಪ ಪ್ರಯತ್ನ ಪಟ್ಟರೆ ಅನ್ನೋದು ಬಿಟ್ಟರೆ, ಭಾರತ ಇನ್ನು 2 ಮ್ಯಾಚ್ಗಳಲ್ಲಿ ಯಾವ ರೀತಿ ಕಮ್ಬ್ಯಾಕ್ ಆಗಬೇಕು, ಗೆಲ್ತಾರೆ. ಪಾಯಿಂಟಲ್ಲಿ ಸ್ವಲ್ಪ ರನ್ ರೇಟಲ್ಲೂ ಸೋತಿದ್ದಾರೆ, 76 ರನ್ನಿಂದ ಸೋತಿದ್ದಾರೆ. ಏನು ಮಾಡೋಕ್ಕೆ ಆಗಲ್ಲ. ಹೇಗೆ ಇಲ್ಲಿಂದ ಬಂದು ನಾವು ಫೈನಲ್ ಗೆಲ್ಲುವುದರಲ್ಲಿ